ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸನ್. ನಮ್ಮ ಸೋಲಾರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ JP ನಗರಲ್ಲಿದ್ದೀವಿ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇದೊಂದು 5 kW ಪ್ರಾಜೆಕ್ಟ್ ನೀವು ನೋಡ್ಬೋದು. ಟಾಪ್ಕಾನ್ ಪ್ಯಾನಲ್ಸ್ ಯೂಸ್ ಮಾಡಿದ್ದೀವಿ. 5 kW ಪ್ರಾಜೆಕ್ಟ್, ಆನ್ ಗ್ರಿಡ್ ಪ್ರಾಜೆಕ್ಟು. ನೀವು ನೋಡ್ಬೋದು JP ನಗರಲ್ಲಿ ನೋಡಿ ಎಲ್ಲ ದೊಡ್ಡ ಮನೆ ಎಲ್ಲ ಇದೆ. ಐ ಥಿಂಕ್ ಗೃಹ ಜೊತೆ ತುಂಬ ಕಡಿಮೆ ಇರ್ತಾರೆ ಇಲ್ಲಿ ಖಂಡಿತ. ಅದೇ ನೋಡಿ ಎಲ್ಲೂ ಸೋಲಾರ್ ಪ್ಯಾನಲ್ಸ್ ಇಲ್ಲ. ಅಲ್ಲೊಂದು ಮಾತ್ರ ನನಗೆ ಕಾಣಿಸ್ತು ಕಣ್ಣಲ್ಲಿ ನೋಡಿ, ಅಲ್ಲೊಂದು ಸೋಲಾರ್ ಪ್ಯಾನಲ್ ಇದೆ. ಅದನ್ನು ಬಿಟ್ಟರೆ ಯಾರೂ ಸೋಲಾರ್ ಹೋಗಿಲ್ಲ ನೋಡಿ. ಇನ್ನು ಎಷ್ಟು ಮನೆ ಇದೆ ನೋಡಿ, ಯಾರೂ ಸೋಲಾರ್ ಹೋಗಿಲ್ಲ. ಸೊ ಈ ಕಸ್ಟಮರ್ ಬಂದು ನಾವು ಒಂದು 5 kW ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ. MS ಸ್ಟ್ರಕ್ಚರಲ್ಲಿ ಫ್ಯಾಬ್ರಿಕೇಷನ್ ಮಾಡಿದ್ದೀವಿ. ಸೊ ಇದು ಬಂದುಬಿಟ್ಟು ವಾರಿದು ಪ್ಯಾನಲ್ ಇದೆ. ವಾರಿದು ಟಾಪ್ ಆನ್ ಪ್ಯಾನಲ್ಸು 575 ವ್ಯಾಟ್ ಪೀಕ್ ಇದು ಹಾಕಿದ್ದೀವಿ ಕಸ್ಟಮರ್ಗೆ. ಸೊ ಲೈಟಿಂಗ್ ಅಷ್ಟೇ ಮೇಲೆ ಇರಲಿ ಅಂತ ಇಲ್ಲಿ ಹಾಕಿದ್ದೀವಿ. ಇವರು ಯೂಸ್ ಮಾಡಿದ್ದು ಬಂದು ನಾವು ಡೇ ಇನ್ವರ್ಟರು, ಸಿಂಗಲ್ ಫೇಸ್ ಇದೆ ಆ್ಯಕ್ಚುಲಿ. ಸೊ 3 ಫೇಸ್ ಸಿಂಗಲ್ ಫೇಸ್ ಏನಂದರೆ ಇವು ಕಸ್ಟಮರ್ಗೆ 5 kW ಸಿಂಗಲ್ ಫೇಸ್ ತೊಗೊಂಡಿದ್ದಾರೆ. ಸೊ ಇದು ನೋಡ್ಬೋದು. ಸೊ ಸಿಂಗಲ್ ಫೇಸ್ ಅಂದರೆ ಇಷ್ಟೇ ಬರುತ್ತೆ ಇನ್ವರ್ಟರ್, ನಿಮಗೆ ಚಿಕ್ಕದಿರುತ್ತೆ. ಸೊ ಇದು ಡೇದು ಸಿಂಗಲ್ ಫೇಸ್ದು 5 kW ಇನ್ವರ್ಟರು. ಸೊ ಇದಕ್ಕೆ 8 years ವ್ಯಾರಂಟಿ ಇರುತ್ತೆ ನಮಗೆ. ಸೊ ಒನ್ ಮೋರ್ ನೀಟ್ ಆ್ಯಂಡ್ ಕ್ಲೀನ್ ಇನ್ಸ್ಟಾಲೇಷನು. ಇದು ನಮ್ಮ DCTV ಸೊ ಸ್ಟ್ಯಾಂಡರ್ಡಾಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಮೆಕ್ಸ್ಟು SPD ಫ್ಯೂಸು ಪ್ಲಸ್ಸು ಹ್ಯಾವೆಲ್ಸು ಮತ್ತು ACDB ಚಿಂಟ್ ಹಾಕಿದ್ದೀವಿ ಅವ್ರಿಗೆ. ಮಿಕ್ಕಿದ ಕೆಳಗೆ ನೆಟ್ ಮೀಟರ್ ಮಾಡಿದ್ರಿಂದ SPD ಮತ್ತು ಚೇಂಜಬಲ್ ಸ್ವಿಚ್ ಕೆಳಗೆ ಹಾಕಿದ್ದೀವಿ. ಸೊ ಇದರಲ್ಲಿ ನಿಮಗೆ ಬೇಸಿಕ್ ತೋರಿಸುತ್ತೆ ಎಷ್ಟು ಆ್ಯಮ್ಸ್ ಬರ್ತಾ ಇದೆ, ಎಷ್ಟು ಜನರೇಟ್ ಆಗ್ತಾಯಿದೆ ಅಂತ. ಸೊ ಇಲ್ಲಿ ನೋಡಿ 3.5 kW ಜನ್ರೇಟ್ ಆಗ್ತಾಯಿದೆ ಆಲ್ಮೋಸ್ಟು. ಸೊ 5 kW ಪ್ಯಾನಲಿಂದ 3.5 ಜನ್ರೇಟ್ ಆಗ್ತಾಯಿದೆ. ನೀವು ನೋಡ್ಬೋದು ಇಲ್ಲಿ ನೋಡಿ ಡಸ್ಟ್ ಇದೆ. ಸೊ ಯಾವತ್ತೂ ಕಸ್ಟಮರ್ಸ್ ಇದನ್ನು ಸ್ವಲ್ಪ ನೋಡಿ ನೀರು ಹಾಕಿ ಇದು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಫಿಷಿಯನ್ಸಿ ಇನ್ನೂ ಜಾಸ್ತಿ ಬರುತ್ತೆ. ಸೊ ಯಾವಾಗಲೂ ಒಂದು 15 days ಒನ್ಸ್ ಅಟ್ಲೀಸ್ಟ್ ಕ್ಲೀನ್ ಮಾಡಿ ರೆಗ್ಯುಲರಾಗಿ. ಮಳೆ ಬಿತ್ತಂದರೆ ಅದೇ ಕ್ಲೀನ್ ಆಗುತ್ತೆ, ಇಲ್ಲಾಂದರೆ ನೀವು ರೆಗ್ಯುಲರ್ ಕ್ಲೀನ್ ಮಾಡಿದ್ರೆ ನೀಟಾಗಿರುತ್ತೆ. ಸೊ ಇದು MS ಫ್ಯಾಬ್ರಿಕೇಷನ್ ಸ್ಟ್ರಕ್ಚರು. ಸೊ ಎಲ್ಲೆಲ್ಲ ಸ್ವಲ್ಪ ಕಾಂಪ್ಲಿಕೇಶನ್ ಇದೆಯೋ ಅಲ್ಲಿ ಹಾಟ್ ಡಿಪ್ ಮಾಡೋಕ್ಕಾಗಲ್ಲ. ಸೊ ನೀವು ನೋಡ್ಬೋದು ಇದು MS ಅಲ್ಲಿ ನೀಟಾಗಿ ಫ್ಯಾಬ್ರಿಕೇಟ್ ಮಾಡಿದ್ದೀವಿ. ಒಂದು ಲೆಗ್ ಸಪೋರ್ಟ್ಗೆ ಅಲ್ಲೂ ಕೊಟ್ಟಿದ್ದೀವಿ. ಯಾಕಂದರೆ ನೋಡಿ ಇಷ್ಟು ಪ್ಯಾನಲ್ಸ್ ಎಲ್ಲ ವಿತೌಲ್ಡ್ ಹಾಕಬೇಕಂದ್ರೆ ಈ ಥರ ಕೊಡಬೇಕು. ಆವಾಗ ಮಾತ್ರ ಒಂದು ಪ್ಯಾನಲ್ ಆಲ್ಮೋಸ್ಟ್ 20-30 kgs ಬರುತ್ತೆ. ಸೊ ನೀಟಾಗಿ ಅಲೈನ್ಮೆಂಟ್ ಮಾಡಿಬಿಟ್ಟು ನಾನು ನೀಟಾಗಿ ಲೆಗ್ಸ್ ಕೊಟ್ಬಿಟ್ಟು MS ಅಲ್ಲಿ ಮಾಡಿದ್ದೀವಿ. ಡಿಫ್ರೆನ್ಸ್ ಬಿಟ್ವೀನ್ MS ಆ್ಯಂಡ್ ಹಾಟ್ ಡಿಪ್ ಏನಂದರೆ MS ಅಲ್ಲಿ ಬಂದುಬಿಟ್ಟು ನೀವು ಸ್ವಲ್ಪ ತಿಂಗಳು ಒಂದು ಪೇಂಟ್ ಹೊಡಿಬೇಕು, ಅದೊಂದೇ ಡಿಫ್ರೆನ್ಸ್ ಇರುತ್ತೆ. ಸ್ವಲ್ಪ ವರ್ಷ ಒಂದು ಸತಿ ನೀವು ಪೇಂಟ್ ಹೊಡಿಬೇಕು. ಹಾಟ್ ಡಿಪ್ ಆದರೆ ಲೈಫ್ ಲಾಂಗ್ ರಸ್ಟ್ ಹಿಡಿಯಲ್ಲ ನಿಮಗೆ, ಅದನ್ನ ಬಾರಿಗೆ ಅದು ರನ್ನಿಂಗಲ್ಲಿರುತ್ತೆ. ಸೊ ದಿಸ್ ಇಸ್ ದ ಮೇಜರ್ ಡಿಫ್ರೆನ್ಸ್ MSಗೂ ಹಾಟ್ ಡಿಪ್ಗೆ. ಬಟ್ ಇಲ್ಲಿ ಕಾಂಪ್ಲಿಕೇಟ್ ಇತ್ತಂದರೆ ಏನೂ ಮಾಡೋಕ್ಕಾಗಲ್ಲ. ಸೆಕೆಂಡ್ ಹೈಟು ತುಂಬ ಓವರ್ ಹೈಟ್ ಇತ್ತಂದರೂ ಏನೂ ಮಾಡೋಕ್ಕಾಗಲ್ಲ. ನೀವು ಖಂಡಿತ MS ಅಲ್ಲೇ ಫ್ಯಾಬ್ರಿಕೇಷನ್ ಮಾಡ್ಕೊಳ್ಬೇಕು. ಸ್ವಲ್ಪ ಕಸ್ಟಮರ್ಸ್ ನಾವೇ ಫ್ಯಾಬ್ರಿಕೇಟ್ ಮಾಡ್ತೀವಿ ಅಂದರೆ ನೀವೇ ಮಾಡಿದರೆ ನೀಟಾಗಿ ಮಾಡ್ಬೋದು. ಇಲ್ಲಿ ನೋಡಿ ಇಲ್ಲಿ ಮಾಡಿದ್ರು ನಾವು ಏನು ಮಾಡಿದ್ದೀವಿ ಅಂದರೆ ಅಲ್ಯೂಮಿನಿಯಂ ಲಾಂಗ್ ರೈಲ್ ಹಾಕಿದ್ದೀವಿ. ನೀವು ನೋಡ್ಬೋದು ಲಾಂಗ್ ರೈಲಿಂಗ್ಸ್ ಹಾಕಿದ್ದೀವಿ. ಸೊ ದಟ್ ಪ್ಯಾನಲ್ ಮಧ್ಯದಲ್ಲಿ ಸಪೋರ್ಟ್ ಏನೂ ಇಲ್ಲ. ಸೊ ಲಾಂಗ್ ರೈಲಿಂಗಲ್ಲೇ ಇಟ್ಕೊಂಡು ಹೋಲ್ಡ್ ಆಗಬೇಕಂತಲೇ ಈ ಥರ ಪ್ಲ್ಯಾನ್ ಮಾಡಿದ್ವಿ. ಎಂಡ್ ಕ್ಲ್ಯಾಂಪು ಮಿಡ್ ಕ್ಲ್ಯಾಂಪ್ ಹಾಕಿಬಿಟ್ಟು ನೀಟಾಗಿ ಅಲೈನ್ಮೆಂಟ್ ಮಾಡಿದ್ದೀವಿ. ಸೊ ಇದು ಪ್ಯಾನಲ್ ಡೀಟೇಲ್ಸು. ಪ್ಯಾನಲ್ಗೆ 12 year ಪ್ರಾಡಕ್ಟ್ ವ್ಯಾರಂಟಿ ಇರುತ್ತೆ, 25 years ಪರ್ಫಾರ್ಮೆನ್ಸ್ ವ್ಯಾರಂಟಿ ಇರುತ್ತೆ. ಸೊ ಇದು ಒಂದು 5 kW ಇನ್ಸ್ಟಾಲೇಷನ್ ಕಂಪ್ಲೀಟ್ ಸೆಟಪ್ಪು ಪ್ಲಸ್ ಆನ್ ಗ್ರಿಡ್ ಇದು. ಸೊ ಇದರಲ್ಲಿ ಮೇಂಟೆನೆನ್ಸ್ ಏನೂ ಇಲ್ಲ, ಝೀರೋ ಮೇಂಟೆನೆನ್ಸ್, ಝೀರೋ AMC. ಬೇಸಿಕ್ ಸಿಂಗಲ್ ಫೇಸ್ ಇರೋದ್ರಿಂದ ಎನಿ ಲೋ ವೋಲ್ಟೇಜ್ನ ಇದ್ದರೆ ಮಾತ್ರ ಲೋ ವೋಲ್ಟೇಜ್, ಹೈ ವೋಲ್ಟೇಜ್ ಮಾತ್ರ ಏನೋ ಎದುರು ಬರುತ್ತೆ. ಅದೇ ಬಿಟ್ಟರೆ ಯಾವ ಟೈಪ್ ಆಫ್ ಎರರ್ಸ್ ಬರೋಲ್ಲ ಇದರಲ್ಲಿ. ಸೊ ಈ ಥರ ಸೆಟಪ್ ಮಾಡಿದ್ದೀವಿ. ನಿಮಗೂ ಸೋಲಾರ್ ಬೇಕಾದ್ರೆ ಬ್ಯಾಂಗ್ಳೂರಲ್ಲಿ ದಯವಿಟ್ಟು ನಮ್ಮನ್ನು ಕಾಲ್ ಮಾಡಿ, ನಾವು ಬಂದು ಸೈಟ್ ವಿಸಿಟ್ ಮಾಡಿ ನಿಮಗೆ ಸೋಲಾರ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.